ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 542A. ಇವತ್ತಿನ ಕತೆ ದೀಪ ರೂಪ. ದೀಪ 7 ವರ್ಷದವಳು, 1ನೇ ತರಗತಿ ಓದ್ತಾ ಇದ್ದಾಳೆ. ಬಹಳ ಚಂದ ಇದ್ದಾಳೆ, ಮುದ್ದು ಮಾತಾಡ್ತಾಳೆ. ಅಪ್ಪ ಅಮ್ಮನಿಗೆ ಒಬ್ಬಳೇ ಮಗಳು. ಅವರಪ್ಪ ರಾಜಶೇಖರರು ಬ್ಯಾಂಕ್ನಲ್ಲಿ ಮ್ಯಾನೇಜರ್, ಅಮ್ಮ ಜಾನಕಿ ಸಾಫ್ಟ್ವೇರ್ ಇಂಜಿನಿಯರ್, ಅವರ ಅಜ್ಜ ರಾಮರಾಯರು ರಿಟೈರ್ಡ್ ಹೆಡ್ ಮಾಸ್ಟ್ರು. ದೊಡ್ಡದಾಗಿರೋ ಒಂದು ಸ್ವಂತ ಮನೆ ಇದೆ, ಕಾರಿದೆ. ಅಜ್ಜ ಅಜ್ಜಿ ಅಪ್ಪ ಅಮ್ಮನ ಪ್ರೀತಿ ಈ ಪುಟ್ಟಿ ದೀಪನಿಗಿದೆ. ನೋಡ್ಲಿಕ್ಕೆ ಭಾಳ ಚಂದ ಹುಡುಗಿ. ಅಕ್ಕಪಕ್ಕದ ಮನೆಯವ್ರು ಇಷ್ಟಪಡ್ತಾರೆ. ಪುಟು ಓಡಾಡೋದು. ಈ ಯಾವಾಗಲೂ ಎಲ್ಲ ಜೊತೆಗೂ ಸ್ನೇಹದಿಂದ ಇರೋದು. ಈ ಮನೆಯ ಕಣ್ಮಣಿ ದೀಪ. ಅಜ್ಜನಿಗೂ ಪ್ರೀತಿ, ಅಜ್ಜಿಗೂ ಪ್ರೀತಿ, ಅಮ್ಮನಿಗೂ ಪ್ರೀತಿ, ಅಪ್ಪನಿಗೂ ಪ್ರೀತಿ. ಆದರೆ ತುಂಬ ಕ್ಲೋಸ್ ಯಾರಪ್ಪ ಅಂದರೆ ಅಪ್ಪ ರಾಜಶೇಖರಿಗೆ ಮಗಳು ಅಂದರೆ ಪ್ರಾಣ. ಒಂದ್ಸಲ ಏನಾಗಿಬಿಟ್ಟಿದೆ, ಶಾಲೆ ಜೂನ್ ತಿಂಗಳು, ಇನ್ನು ಶಾಲೆ ಪ್ರಾರಂಭ ಆಗಿದೆ. 1ನೇ ತಾರೀಕು 3ನೇ ತಾರೀಕು ಅವತ್ತು ಸಾಯಂಕಾಲ ಮನೆ ಮುಂದೆ ಬಸ್ ಬಂದು ನಿಲ್ತು, ಸ್ಕೂಲ್ ಬಸ್ಸು. ಅಜ್ಜ ಮಗುನ ಹೋಗಿ ಇಳಿಸ್ಕೊಂಡ್ರು, ಬ್ಯಾಗ್ ಸಮೇತ ಕರ್ಕೊಂಡು ಬಂದು ಒಳಗಡೆ ಇಟ್ಟರು. ನೋಡಿದರೆ ದೀಪನ ಮುಖ ಗಂಭೀರವಾಗಿದೆ. ಕಂದ ಏನಿದು, ಯಾವಾಗಲೂ ಮಾತಾಡ್ತಿದ್ದೆ, ಯಾಕೆ ಮಾತಾಡ್ತಿಲ್ಲ ಅಂದರೆ ಅಜ್ಜನ ಜೊತೆಗೂ ಮಾತಾಡಲಿಲ್ಲ. ಅಜ್ಜಿ, ಪುಟ ನೋಡು, ಉಪ್ಪಿಟ್ಟು ಕೇಸರಿಬಾತ್ ಮಾಡಿದ್ದೀನಿ, ತಿಂದುಬಿಟ್ಟು ಹಾಲು ಕೊಡ್ತೀನಿ, ಕುಡಿದು ಆಟ ಆಡು, ಆಮೇಲೆ ಓದ್ಕೊಳ್ಳು ಅಂತಿಂದರೆ ನಂಗೆ ತಿಂಡಿ ಬೇಡ ಅಂತ ಹೋಗಿಬಿಟ್ರು. ಹಾಲಾದ್ರು ಕುಡಿಯೋದು ಇಲ್ಲ. ಕೊನೆ ಒಳಗೆ ಹೋಗಿ ಮುಖ ತುಂಬಿಸ್ಕೊಂಡು ಕೂತ್ಬಿಟ್ಟಿದ್ದಾಳೆ. ಅಜ್ಜಿ ಏನು ಪೂಸಿ ಹೊಡೆದ್ರು ಮಾತಿಲ್ಲ. ಏನಪ್ಪ ನಮ್ಮ ಪುಟ್ಟಿಗೆ ಏನಾಯಿತು ಅಂತ ಇವ್ರಿಗೆ ಗಾಬರಿ. ಅಷ್ಟೊತ್ತಿಗೆ ಅಮ್ಮ ಬಂದರು. ಅಮ್ಮ ಏನು ಪೂಸಿ ಹೊಡೆದ್ರು ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ, ಕೂತೇ ಬಿಡ್ತು. ಕೊನೆಗೆ ಏನಾದ್ರು ಮಾಡಲಪ್ಪ, ಅವ್ರ ಅಪ್ಪನೇ ಭಾರಿ ಅವಳಿಗೆ ಆತ್ಮೀಯ, ಕ್ಲೋಸು, ಏನು ಅವರಪ್ಪ ಬಂದ ಮೇಲೆ ಏನಾರು ಆಗಲಿ ಅಂತ ಕೂತ್ಬಿಟ್ರು 3 ಜನ ಗಾಬರಿಯಿಂದ. ಸರಿ, ಅಪ್ಪ ರಾಜಶೇಖರ್ ಬಂದರು. ಹೀಗೆ ಗೊತ್ತಾದ ಕೂಡಲೇ ತಕ್ಷಣ ತಮ್ಮ ಬ್ಯಾಗ್ ಇಟ್ಟು ಬುಡುಕು ಬದಲಾಯಿಸ್ಕೊಂಡು ಕೈಕಾಲು ತೊಳ್ಕೊಂಡು ಫ್ರೆಶ್ ಆಗಿ ಬಂದು, ಪುಟಿ ಅಂತ ಮಾತಾಡ್ತೀವಿ. ಅಂತಿದೆ, ಮಾತಾಡ್ತಿಲ್ಲ. ಪುಟ, ದೀಪು ಮರಿ, ಯಾಕೆ ಕೋಪ ಮಾಡ್ಕೊಂಡಿದೆ, ಏನಾಯಿತು ಸ್ಕೂಲಲ್ಲಿ ಇವತ್ತು? ನೀನೇನು ಬಂದವಳು ಯಾರ ಜೊತೆಗೂ ಮಾತಾಡಿಲ್ಲಂತಲ್ಲ, ತಿಂಡಿನೇ ತಿಂದಿಲ್ಲ, ಹಾಲು ಕುಡ್ದಿಲ್ಲ, ಅಜ್ಜ ಅಜ್ಜಿ ಯಾರನ್ನೂ ಮಾತಾಡ್ತಿಲ್ಲ, ಅಮ್ಮನಿಗೂ ಮಾತಾಡ್ತಿಲ್ಲ. ಹೇಳ್ಬಿಟ್ಟು ಹಾಗೆಲ್ಲ ಮಾಡಬೇಡ ಕಣೆ, ನೀನು ನಮ್ಮನೆ ದೀಪ ಅಲ್ವಾ, ನಮ್ಮನೆ ಮುತ್ತು ರತ್ನ ಅಲ್ವಾ ಅಂತೇಳಿ ಭಾಳ ಕೇಳಿದ್ರು. ಆಗ ಹುಡುಗಿ ಕೈ ಹಿಂಗಂತು. ಏನು ಪುಟಿ, ದುಡ್ಡು ಬೇಕಾ, ಏನಾದ್ರು ತಂದು ಕೊಡ್ಬೇಕಾ? ನಾನು ಹೇಳಿದ ಮಾತು ನಡೆಸ್ಕೊಡ್ತೀನಿ ಅಂತ ನೀನು ನನಗೆ ಮಾತು ಕೊಡ್ಬೇಕು, ಪ್ರಾಮಿಸ್ ಮಾಡಬೇಕು. ಹಾಗಾದರೆ ನಾನು ನಿನ್ನ ಜೊತೆ ಮಾತಾಡೋದು, ಊಟಕ್ಕೆ ಬರೋದು ಅಂತ. ಅಯ್ಯಯ್ಯೋ, ಯಾವತ್ತೂ ಹಿಂಗೆ ಮಾಡೇ ಇಲ್ಲ ಇವಳು, ಯಾಕೆ ಹಿಂಗೆ ಮಾಡ್ತಿದ್ದಾಳೆ ಅಂತೇಳಿ, ಆಯ್ತು ನನ್ನ ಮತ್ತೆ ನಂಬಿಕೆ ಇಲ್ವಾ, ಪ್ರಾಮಿಸ್ ಆಯ್ತು ಪುಟಿ ಅಂತೇಳಿ ಪ್ರಾಮಿಸ್ ಮಾಡಿಬಿಟ್ಟೆ. ಸರಿ, ಊಟ ಮಾಡೋಣ, ನಾಳೆ ಬೆಳಗ್ಗೆ ಬೇಗ ಏಳಿಸ್ತೀನಿ, ನಾನು ಹೇಳಿದ ಮಾತು ನಡೆಸ್ಕೊಡ್ಬೇಕು, ಪ್ರಾಮಿಸ್ ಮಾಡಿದ್ಯಾ ಅಂತ. ಆಯಿತು ಅಂತ. ಸರಿ, ಎದ್ದು ಬಂತು, ಎಲ್ಲರ ಜೊತೆಗೂ ನಗನಗಿತು, ಊಟ ಮಾಡ್ತು, ಮಲ್ಕೊಂಡ್ಬಿಡ್ತು. ಎಲ್ಲರಿಗೂ ಆಶ್ಚರ್ಯ, ಅದೇನಿದು ನಮ್ಮ ಜೊತೆಗೆ ಮಾತಾಡಲಿಲ್ಲ, ಅಪ್ಪನ ಜೊತೆಗೆ ಓದ್ಕೊಳ್ಳೆ ಬಂತಲ್ಲ, ಊಟ ಮಾಡ್ತು ಹೋಗ್ಲಿ ಬಿಡು ಅಂತ. ಬೆಳಗ್ಗೆ ಯಾವಾಗಲೂ ಇವಳು 6 ಗಂಟೆಗೆ ಹೇಳೋಳು, 5:30 ಎದ್ದು ಅಪ್ಪನ ಎಬ್ಬಿಸ್ತಿದ್ದಾಳೆ. ಅಪ್ಪ ಎದ್ದು ಜಾಗಿಂಗ್ ಹೋಗ್ಬೇಕು. ಅಪ್ಪ ನೋ ಜಾಗಿಂಗ್ ಇವತ್ತು, ನನ್ನನ್ನು ನೀನು ಸ್ಕೂಟ್ರಲ್ಲಿ ಕರ್ಕೊಂಡು ಹೋಗು. ಎಲ್ಲಿಗೆ? ಬಾ, ಮನೆಯಿಂದ ಹೊರಗಡೆ ಬಾ, ಹೇಳ್ತೀನಿ ಅಂತ. ಸಲೂನಿಗೆ ಕರ್ಕೊಂಡು ಹೋಗು. ಯಾಕೆ ಅಂತ. ಬ್ಯೂಟಿ ಪಾರ್ಲರಿಗೆ ಹೋಗೋಣ ಕಣಮ್ಮ, ನೀನು ಹೇರ್ ಬೇಕಾದ್ರೆ ಸರಿ ಎಕ್ಸೆಪ್ಟ್ ಮಾಡ್ಸೋಕ್ಕೆ. ಚಾಚಾ, ನಾನು ಬ್ಯೂಟಿ ಪಾರ್ಲರಿಗೆ ಬೇಡ, ಹೇರ್ ಕಟ್ಟಿಂಗ್ ಸಲೂನ್ಗೆ ಹೋಗಬೇಕು. ಯಾಕೆ ಅಂತ ಗೊತ್ತಿಲ್ಲ. ಹೋದ್ಲು, ಕೂತ್ಕೊಂಡ್ಲು. ಅಲ್ಲಿ ಯಾರು ಇನ್ನೂ ಜನನೇ ಬಂದಿಲ್ಲ. ಸರಿ, ಏನು ಸರ್, ಏನು ಮಾಡಲಿ ಅಂತ ಹೇಳಿದಾಗ, ನೋಡಪ್ಪ ನಮ್ಮ ಮಗಳೇನು ಹೇಳ್ತಾಳೋ, ಅವಳು ಹೇಳಿದ್ಲು, ಅಪ್ಪ ನನಗೆ ತಿರುಪತಿ ಕಟಿಂಗ್ ಮಾಡಬೇಕಂದ್ರೆ ಒಂದು ಕೂದಲಿರಬಾರ್ದು, ಬೋಳ ಮಾಡಿಬಿಡ್ಬೇಕು ತಲೆ ಅಂತ. ಅವನಿಗೆ ಎದೆ ಹೊಡೆದಂಗೆ ಆಯ್ತು. ಅಪ್ಪನಿಗೆ, ಏನು ಮಗಳೇ, ಹೆಣ್ಣು ಮಕ್ಕಳೆಲ್ಲರೂ ತಲೆಯಲ್ಲಿ ಬೋರ್ಡ್ ಮಾಡ್ಕೊಳ್ತಾರೆ, ನಮ್ಮ ಅಪಶಕುನ ಅಂತಾರೆ, ಅಜ್ಜಿ ಬೈತಾರೆ, ಅಮ್ಮ ಬೇಜಾರು ಮಾಡ್ಕೊಳ್ಬಿಟ್ಟ, ಹಂಗೆ ಬೇಡ ಹಾಗೆಲ್ಲ ಮಾಡಬೇಡ. ಅಪ್ಪ ಪ್ರಾಮಿಸ್ ಮಾಡಿದ್ಯಾ, ನೆನಪಿರಲಿ, ನನ್ನ ಮಾತು ನಡೆಸ್ತೀನಿ ಇದೆಯಾ. ನಾನೀಗೀಗ ತಿರುಪತಿ ಕಟಿಂಗ್ ಆಗಬೇಕು, ತಲೆ ಬೋರ್ಡ್ ಆಗಬೇಕು. ಮಗಳೇ ನೋಡು, ಶಾಲೆಯಲ್ಲಿ ಹುಡುಗರೆಲ್ಲ ತಮಾಷೆ ಮಾಡ್ತಾರೆ, ಅಪ್ಪ ನೀನೇನು ಯೋಚನೆ ಮಾಡಬೇಡ, ನಾನು ಮಾತು ಕೊಟ್ಟಿದ್ಯಾ ನಡೆಸೋದು. ಅಪ್ಪ ಯೋಚನೆ ಮಾಡ್ದೆ. ಗಂಡು ಹುಡುಗರಾದರೆ ಅದೇನೋ ಗಜ್ನಿ ಕಟಿಂಗ್ ಅಂತೆ, ಸುದೀಪ್ ತೆಬ್ಬೂಲಿ ಕಟಿಂಗ್ ಏನೇನೋ ಮಾಡಿಸ್ತಾರೆ. ನಾನು ಮಗಳಿಗೆ ಯಾವತ್ತೂ ಹಿಂಗೆ ಮಾಡಿಲ್ಲ, ಆಗಲಿ ಅಂಥೇಳಿ ಮನಸ್ಸಿನಲ್ಲಿ ನೋವಿದ್ರು ಸಹಿತ ಅವನಿಗೆ ಹೇಳಿದ್ರು, ನೋಡಪ್ಪ
ನಮ್ಮ ಮಗು ತಲೆಗೆ ಏನು ನೋವಾಗಬಾರ್ದು, ಹಾಗೆ ಪೂರ್ತಿ ತಲೆಯನ್ನು ಕೂದಲು ತೆಗಿ ಕೂಡಲೇ ಅವ್ನು ಗೊತ್ತಿತ್ತು. ಹುಷಾರಾಗಿ ತಲೆಗೆ ನೀರು ಹಚ್ಚಿ ಹುಷಾರಾಗಿ ತಲೆ ಕೂದಲಲ್ಲೇ ತೆಗೆದು ಬಿಟ್ಟ. ತಿರುಪತಿಯಲ್ಲಿ ಕಟಿಂಗ್ ಮಾಡೋದಂಗೆ ಆಗೋಗಿಬಿಡ್ತು. ತಲೆ ಬೋಳಾಗಿಬಿಟ್ಟಿದೆ. ಇವಳು ಕಣ್ಣು ಮಿಣಿ ಮಿಂಚ್ತಾ ಇದೆ. ಈಗಲೂ ಒಂಥರ ಚೆನ್ನಾಗಿ ಕಾಣ್ತಿದ್ದೆ, ಅವಳು ಸನ್ಯಾಸಿನಿ ಕಂಡಂಗೆ. ಸೀದಾ ಅಪ್ಪ ಮಗಳು ಮನೆಗೆ ಬಂದರು. ಅಜ್ಜಿ ನೋಡ್ತಾರೆ, ಬಾಯ್ ಮಾಡ್ಕೊಂಡ್ಬಿಟ್ರು. ಏನು ಇದು ಹಿಂಗೆ ಮಾಡಿದ್ಯಾ? ಆ ಕೂಸಿ ಬುತ್ತಿ ಇಲ್ಲ ಅಂದರೆ ಎಲ್ಲರೂ ಹಾಗೆಲ್ಲ ಮಾಡ್ತಾರೇನೋ, ಅದ್ಯಾಕೆ ಮಾಡ್ದಿ? ಅಪ್ಪ ನನಗೂ ಗೊತ್ತಿಲ್ಲ, ಸುಮ್ಮನೆ ಇರಿ ಎಂದು ಬಿಟ್ಟು. ಸರಿ, ಇವಳು ತಿಂಡಿ ತಿಂದ್ಲು. ಯಾರಿಗೂ ಅಮ್ಮ ಏನಿದು ಯಾಕೆಂದು ಗೊತ್ತಾಗ್ತಿಲ್ಲ. ಸೀದಾ ಅಪ್ಪ ಸೀದಾ ಅಮ್ಮ, ನಾನಿವತ್ತು ನಿಮ್ಮ ಹೆಡ್ ಮಿಸ್ಟ್ರೆಸ್ ಹತ್ರ ಒಂಚೂರು ಮಾತಾಡೋ ಕೆಲಸ ಇದೆ, ಬಸ್ಸಿಗೆ ಹೋಗಬೇಡ, ನಾನೇ ಡ್ರಾಪ್ ಮಾಡ್ತೀನಿ. ಆಯ್ತಪ್ಪ ಅಂದ್ಬಿಟ್ಟು ಸೀದಾ ಕಾರ್ ಹೋಯಿತು. ಸ್ಕೂಲ್ ಮುಂದೆ ನಿಲ್ತು, ಪಾರ್ಕ್ ಮಾಡಾಯಿತು. ಬಾಗಿಲು ತೆಗೆದು ಇಳಿಸ್ದ ಅಪ್ಪ. ಅವಳ ಕೈಗೆ ಬ್ಯಾಗ್ ಗೀಕೆಲ್ಲ ಕೊಟ್ಟರೆ, ಮಗಳೇ ಬೇಡ ಪುಟ್ಟಿ, ತಲೆಗೊಂದು ಟೋಪಿ ಹಾಕೋ, ಇಲ್ಲ ಆಡ್ಕೊಳ್ತಾರೆ. ಅಪ್ಪ ನೀನೇನು ಯೋಚನೆ ಮಾಡ್ಬೇಡ, ಅಚ್ಚು ಚೆನ್ನಾಗಿದೆ ಅಂತ ತಿರುಪತಿ ಕಟಿಂಗ್ ನೀನು ನೋಡಿಲ್ವಾ? ಯಾವುದು ಶಿವಾಜಿ MGR ಟಕ್ ಅಂತ ಬೇರೆ ಬಾರಿಸಿ ತೋರಿಸಿದ್ಲು. ಏನು ಅಂತ ಗೊತ್ತಾಗಲೇ ಇಲ್ಲ. ಇಳಿದು ಹೋಗ್ತಿದ್ದಂಗೆ ಅಷ್ಟೊತ್ತಿಗೆ ಹತ್ತಲಕ್ಕೆ ಪಕ್ಕದಲ್ಲಿ ಒಂದು ಸ್ಕೂಟ್ರ್ ಇತ್ತು. ಸ್ಕೂಟ್ರಲ್ಲಿ ಯಾರೋ ಪೇರೆಂಟ್ ಲೇಡಿಯವರು, ಅಲ್ಲೂ ಒಂದು ಮಗು ಇಳೀತು. ನೋಡ್ತಾರೆ, ಅಯ್ಯೋ ಇವಳು ಫ್ರೆಂಡು ರೂಪ ಅಂದ್ಲು. ಇವಳು ಅಯ್ಯೋ ದೀಪ ಅಂದ್ಲು. ಎರಡು ಬೋರ್ಡ್ ಕಟ್ಟಿಂಗೆ, ಅದು ಬೋಳ್ತಲೆ ಇದು ಬಳಿತಲೆ. ಇಬ್ಬರು ಬಂದರು, ಏನು ಸಂತೋಷ. ಒಬ್ರಿಗೊಬ್ರು ಕೈ ಹಿಂಗೆ ತಟ್ಟಿದ್ರು. ಕುಣಿದು ಒಪ್ಕೊಂಡು ಕುಣಿತಾ ಇದ್ದಾರೆ. ಅಲ್ಲಿರೋ ಹುಡುಗರಿಗೆ ಆಶ್ಚರ್ಯ. ಟೀಚರ್ಗಳು ನೋಡ್ತಾರೆ, ಎರಡು ಬೋರ್ಡ್ ತಲೆ, ಎರಡು ಕುಣಿತಿದ್ದಾವೆ, ಚಪ್ಪಾಳೆ ತಟ್ತಿದ್ದಾವೆ, ಹೂ ಅಂತಿದ್ದಾವೆ. ಅಲ್ಲಿ ಪಕ್ಕದಾಗಿರೋ ಹುಡುಗರು ಅವ್ರ ಕ್ಲಾಸ್ನ ಮೇಲೆ ಚಪ್ಪಾಳೆ ತಟ್ಬಿಟ್ರು. ಯಾಕೆ ತಟ್ಟಿದ್ದು ಗೊತ್ತಿಲ್ಲ, ಬೆನ್ನು ತಟ್ಟಿದ್ರು. ಸೀದಾ ಎಲ್ಲ ಒಳಗಡೆ ಹೋಗೇ ಬಿಟ್ರು. ಅಯ್ಯೋ ಇದೇನಿದು, ನಾನು ಒಳಗೆ ಹೋಗಿ ಹೆಡ್ ಮಿಸ್ಟ್ರೆಸ್ ಮಾತಾಡ್ಸಂತಿದ್ದೆ. ಛೆ ಇವತ್ತು ಯಾಕೋ ಬೇಡ, ಮನಸ್ಸಿಗೆ ಬೇಜಾರಾಗಿದೆ ಅಂಥೇಳಿ ಹೀಗೆ ಇನ್ನೇನು ಕಾರಲ್ಲಿ ಕೂತ್ಕೊಳ್ಬೇಕು ಅನ್ನೋಷ್ಟೊತ್ತಿಗೆ ಆ ಸ್ಕೂಟ್ರಿನಿಂದ ರೂಪನ ಇಳಿಸಿದ್ರಲ್ಲ, ರೂಪನ ತಾಯಿ ಬಂದು, ಸರ್ ಒಂದು ನಿಮಿಷ ಅಂತ. ನೀವು ದೀಪನ ತಂದೆ ಅಲ್ವಾ? ಹೌದಮ್ಮ, ಹೌದು, ನಾನು ರೂಪನ ತಾಯಿ. ಈಗಾಗಲೇ 2 ವರ್ಷದಿಂದ ನನ್ನ ಮಗಳು ನಿಮ್ಮ ಮಗಳು ಇಲ್ಲಿ ಓದ್ತಿದ್ದಾವೆ. ಫಸ್ಟ್ ಇಯರ್ ಈ ಸಲ ಸೇರಿದ್ದಾರೆ. ಈಗ 1ನೇ ಕ್ಲಾಸ್ ಅಲ್ವಾ? ಹೌದಮ್ಮ, ನನ್ನ ಮಗಳೇನು ಹಠ ಹಿಡಿದು ತಲೆ ಇದು ಮಾಡ್ಕೊಂಡ್ಬಿಟ್ಲು. ನಿಮ್ಮ ಮಗಳೇನಿದು, ಇಬ್ಬರು ಸಹಿತ ಏನು ಒಂದೇ ಸೇಮ್ ಕಟ್ಟಿಂಗು ಅಂತ ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಆ ತಾಯಿ, ಸರ್ ಇದು ಕಟ್ಟಿಂಗ್ ಅಲ್ಲ ಸರ್, ನನ್ನ ಮಗಳಿಗೆ ಇದ್ದಕ್ಕಿದ್ದ ಹಾಗೇ 4 ತಿಂಗಳ ಕೆಳಗೆ ಏನೋ ಅನಾರೋಗ್ಯ ಅಂದಾಗ ಡಾಕ್ಟ್ರ್ ಹತ್ರ ತೋರಿಸಿದಾಗ ಸಣ್ಣ ವಯಸ್ಸಿಗೆ ಕ್ಯಾನ್ಸರ್ ಅಂತ ಗೊತ್ತಾಯಿತು. ಪರೀಕ್ಷೆ ಮುಗಿತಿದ್ದ ಹಾಗೇ ಅವಳಿಗೆ ಆಪ್ರೇಷನ್ ಮಾಡಿಸ್ಬೇಕಾಯ್ತು. ಕಿಮೊಥೆರಪಿ ಎಲ್ಲ ಆಯಿತು. ಕೂದಲು ಉದುರೋಯ್ತು. ಹಾಗಾಗಿ ಶಾಲೆಗೆ 2 ದಿನ ಬರೋದು ತಡ ಆಗ್ಬಿಡ್ತು. ನಿನ್ನೆ ದಿನ ಶಾಲೆಗೆ ಬಂದರೆ ಕೂದಲೇ ಇಲ್ಲ ತಲೆಯಲ್ಲಿ. ಹುಡುಗರೆಲ್ಲ ಬೋಡಿ ತಿರುಪತಿ ಕಟ್ಟಿಂಗು ಎಲ್ಲ ಆಡ್ಕೊಂಡ್ರಂತೆ. ಬಹಳ ನೊಂದ್ಕೊಂಡು ಬಿಟ್ಲು. ಆಗ ನಿಮ್ಮ ಮಗಳು, ಹೆದರಬೇಡ ದೀಪ, ಹೆದರಬೇಡ ರೂಪ ಅಂಥೇಳಿ ಸಮಾಧಾನ ಮಾಡಿ ಕಳಿಸಿದ್ಲು. ಈಗ ನೋಡಿದರೆ ನಿಮ್ಮ ಮಗಳು ಸಹಿತ ಅವಳೊಬ್ಬಳೇ ಆ ಥರ ಬೋರ್ಡ್ ಕಟ್ಟಿಂಗ್ ಇರಬಾರ್ದು ಅಂತ ಅವಳು ತಲೆ ಬೋರ್ಡ್ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದಾಳೆ. ಇಬ್ಬರು ಎಷ್ಟು ಸಂತೋಷಪಟ್ವು. ಅದು ನೋಡಿ ಬಾಕಿಯವರು ಸಂತೋಷಪಟ್ಟರು. ಯಾರ್ಯಾರು ಆಡ್ಕೊಳ್ಳೋಂಗಿಲ್ಲ. ನೋಡಿ ಸರ್, ಎಂಥ ಮಗಳನ್ನ ಎತ್ತಿದ್ದೀರಿ, ಇಂಥ ದೊಡ್ಡ ಮನಸ್ಸು. ಅಯ್ಯೋ ಅಂಥೇಳಿ ಕಣ್ಣೀರು ಹಾಕಿಬಿಟ್ರು. ಬರ್ತೀನಿ ಸರ್, ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ಅಂತ. ಸೀದಾ ನನ್ನ ಮಗಳು ಯಾಕೆ ಈ ಥರ ಕಟಿಂಗ್ ಮಾಡಿಸ್ಕೊಂಡ್ಲು ಅಂಥೇಳಿ ಹೊಡೆದೇ ಬಿಡಿ ಅಪ್ಪನಿಗೆ ಒಂದು ಕೆಳ ತನ್ನ ಮಗಳ ಬಗ್ಗೆ ಹೆಮ್ಮೆ ಅನಿಸ್ಬಿಟ್ಟು. ಅಲ್ಲ, ನನ್ನ ಮಗಳು ಇಷ್ಟು ದೊಡ್ಡವಳ, ತನ್ನ ಜೊತೆ ಇರುವಂಥ ಗೆಳತಿ ಅವಳಿಗೆಲ್ಲ ಆಡ್ಕೊಳ್ತಾರೆ ತಲೆಯಲ್ಲಿ ಹಿಂಗೆ ಆಗಿರೋದಕ್ಕೆ ಅಂಥೇಳಿ ತಾನು ಸಹಿತ ತನ್ನ ಕೂದಲನ್ನು ತೆಗೆಸ್ಕೊಂಡು ಹೀಗೆ ಸಂತೋಷ ಪಡ್ತಾವಲ್ಲ. ಛೇ ಮಕ್ಕಳ ಮನಸ್ಸು ಎಷ್ಟು ದೊಡ್ಡದು, ಅರ್ಥ ಮಾಡ್ಕೊಳ್ದೇ ಇರೋ ನಾವೆಂಥ ಮೂರ್ಖರು. ನಮಗೆ ಯಾಕೆ ದೇವ್ರು ಇಂಥ ಒಳ್ಳೆ ಮನಸ್ಸು ಕೊಡಲಿಲ್ಲ ಅಂದ್ಕೊಂಡವನು ಸಾಯಂಕಾಲ ಮನೆಗೆ ಹೋಗಿ ಹೆಂಡತಿಗೆ, ಅಪ್ಪನಿಗೆ, ಅಮ್ಮಂಗೆ ಹೇಳಿದಾಗ ಅವರು ಸಹಿತ ದೀಪಾ ಪುಟ್ಟಿ ಬಗ್ಗೆ ಏನು ಸಂತೋಷಪಟ್ಟರು. ನೋಡಿ ಮಕ್ಕಳಲ್ಲಿ ಎಷ್ಟು ಒಳ್ಳೆ ಮನಸ್ಸಿರುತ್ತೆ. ಅಂಥ ಮನಸ್ಸು ಬೆಳವಣಿಗೆ ಹೊಂದಬೇಕು. ಅವರ ಮನಸ್ಸನ್ನು ನಾವು ಹಾಳು ಮಾಡಬಾರ್ದು. ಒಳ್ಳೆಯ ಮನಸ್ಸು ಬೆಳೆಯೋದಕ್ಕೆ, ಬುದ್ಧಿವಂತಿಕೆ ಬೆಳೆಯೋದಕ್ಕೆ ನಾವೆಲ್ಲ ಪ್ರೋತ್ಸಾಹ ಕೊಡಬೇಕಲ್ವ? ನಮಸ್ಕಾರ.